ನಿಂದ್ರಸು ಗಾತನ ಕಟ್ಟಿದ್ದೀನಿ ಅವಿ ಒಟ್ಟಿಗೆ ಏನ್ ತಿಂತೀವ ನೀನ್ಯಾತದ ಬರೀ ತತ್ತಿನ ಬಂದು ನೋಡು ಒಟ್ಟ ಬಂದಿಲ್ಲ ಅವಿ ಮದ್ವಿಗೆ ಏನೇನ್ ತುಂಬರ್ಲಿ ಇಷ್ಟ ಇಟ್ರನ್ಯಾಗ ಮದ್ವಿ ಮುಗಿತ್ತು ಹಂಗಂದ್ರೆ ನಾಯಿಗೆ ತೊಂಬರ್ಲಾ ಬಂದ್ ಬಿಟ್ಲಿ ಎಂತ ಮುದಿಕಿರೋ ಸತ್ತೇ ಇಲ್ಲನ ಎಲ್ಲರೂ ಹಿಡ್ಕೊಂಡು ಬಂದಿರಕ್ಕಿನ ಹೇಳತ್ತೀನಿ ಕೇಳ ಚಿನ್ನ ತಟ್ಟಿಗೆ ಸ್ವಲ್ಪ ದಿನ ಹೇಳತ್ತೀನಿ ಕೇಳ ಚಿನ್ನ ತಟ್ಟಿಗೆ ಸ್ವಲ್ಪ ದಿನ ಇನ್ನ ಮುಂದೆ ಬಂದ ಗೆಳತಿ ಹಾಜರಕ್ಕೆನ ನಾ ಯಾವುದೇ ಇಲ್ಲ ಮೇಲ್ಮೇಲೆ ಹೊರಬರ್ತನ ನನ್ನ ಪಿಸ್ತೂಲ ಕಿಮ್ಮತ್ತಿನ ಅರಿತನ ನಾ ಯಾವುದೇ ಇಲ್ಲ ಮೇಲ್ಮೇಲೆ ಹೊರಬರ್ತನ ನನ್ನ ಪಿಸ್ತೂಲ ಕಿಮ್ಮತ್ತಿನ ಅರಿತನ ಗಳತ್ತ ಹೊಡಿತೀಯ ಬುಲೆಟ್ ಖಾಲಿ ಆಗಿಲ್ಲ ಒಟ್ಟಲ್ಲಿ ನಾವು ನಮಸ್ಕಾರ ರೀ ಕುಂತಿ ಮದ್ವಿಗೆ ರಾಜ್ಕುಮಾರ್ ಅಂದ್ರೆ ಪಿಕ್ಚರ್ನಾಗ ಇರ್ತಾನಲ್ಲ ಆ ರಾಜ್ಕುಮಾರ್ ಅಲ್ರಿ ನಮ್ಮಪ್ಪ ನಮ್ಮ ಪ್ರೀತಿಯಿಂದ ಇಟ್ಟ ಹೆಸರು ಐತಿ ಆದ್ರೆ ಇವರ ರಘುವೀರ್ ದೇಸಾಯಿ ಅದರಲ್ಲ ಆ ಪಿಂಡ್ರಿ ಮಗನ ಮನಿ ಎಲ್ಲೈತೆ ಅನ್ನೋದ ಸಿಕ್ಕವಂಗ ಇವ್ರ ಕೇಳಿದ್ರ ಅತ್ತಡಿ ನೋಡಿ ಭಯಕತ್ತಿದ್ದಲ್ಲಿ ಓಹೋ ಇವ್ ರಾಜ್ಕುಮಾರ್ ನೋಡಿ ಎದುರು ಹುಡುಗರ ಓಯ್ ಸಿಕ್ಸ್ ಕಳಿಸ್ರು ಕಾಪಟ್ ಹಿಡಿತಲ್ಲ ಯಾಕೆ ಮೈಯಾಗೆ ಮುಖ ಹೆಚ್ಚಾಗಿತ್ತಾನೆ ಬಿಡಕೈ ಯಾಕಲ್ಲ ಭಾರತ ಹಳೆ ಭಾರತ ನೀ ಬಂದು
ಹೊಡೆದು ಮತ್ತೆ ಮೈಯಾಗಿ ನೇಮಕ್ಕು ಹೆಚ್ಚಾಗತ್ತಿನ ಅಂತ ಕೇಳ್ತೆ ಯಾಕ ತಿಂಡಿನ ನೀನ ಬಂದು ನನಗಾದ ತಿಂಡಿನ ಅಂತ ಕೇಳ್ತಿಲ್ಲ. ಓಯ್ ಏನು ಯಾರು ನಾ ಇಲ್ಲಿದ್ದು ನೋಡಿದ್ರೆ ಕಾಣೆ ಅದಕ್ಕೆ ಹಿಟ್ಲಕ್ಕೆ ಯಾಕಲ್ಲ ಕುರ್ಸಲ್ಲ ಹಣ ಕುರ್ಸಲ್ಲ ಬರೋದ ನಮ್ಮೂರಿ ಈಗ ಬಂದಿ ಆಗ್ಲಿ ಹಿತ್ಲಿಕ್ಕ ಬಾ ಅಂತ ಕರ್ದಿ ಯಾಕ ನೀನು ಸ್ವಾದ್ರ ಮಾಡ ಮಗನು ಏ ನಮ್ಮ ಸ್ವಾದ್ರತೆ ಮಗನು ಕಟ್ಕೊಂಡಿಯೋ ಏನು ತಾಯಿ ಹುಟ್ಟು ಎಷ್ಟು ವರ್ಷ ಆದ್ರೆ ನಾ ಕಟ್ಕೊಂಡಕ್ಕೆ ಮಗನು ಇಟ್ಕೊಂಡಕ್ಕೆ ಮಗನು ನನಗ ಗೊತ್ತಿಲ್ಲ. ಇನ್ನು ನಿನ್ನೆಲ್ಲ ಕಟ್ಕೊಂಡು ಇಟ್ಕೊಂಡೆ ಅವ. ಅಂದ್ರೆ ನೀ ಯಾರಿಗಾರ ಹುಟ್ಟಿಯೋ ನಾನು ನಮ್ಮ ಅಪ್ಪಗ ಹುಟ್ಟಿನಿ. ಏರ್ಟೆಲ್ ಸಿಮ್ ಜಗ್ಗೋದಂತೇಳಿ ಜಿಯೋ ಸಿಮ್ ಮಕ್ಕೊಂಡು ಜಗ್ಸ್ಯಾನ ನಾನು. ಜೀವದಲ್ಲಿ ಹುಟ್ಟೆ ನೀನು ನೆಟ್ವರ್ಕ್ ಮೇಲೆ ಹುಟ್ಟಿ ಅಲ್ಲೇ ನಿನ್ನ ನೆಟ್ವರ್ಕ್ ಮೇಲೆ ಹುಡ್ಸಾಡಿ ಹೇಳ್ತಿ ಲೇ ಅನ್ಬಾಡ್ಲೆ ಲೇ ನೀನು ಅನ್ಬೇಡ್ಲೆ ಹೋಗ ಅದೇನ ಅಂತಾರಲ್ರಿ ಗೂಟ ಒಳ್ಳೆದ ಚಂದ ಇರ್ತದ ಏನಾಯ್ತು ನಾ ಏನಂದ್ರೆ ಹೂವ ಕಿತ್ಕೊಂಡು ಬರ್ಲಿಲ್ಲ ನಾನು ಅವಾಗ ಅಲ್ಲಿಗೆ ಹೋಗದ್ ಖುಷಿ ಹಂಗಾತ್ರ ನನ್ನ ಪರಿಸ್ಥಿತಿ ಅಲ್ಲ ಹೊಳೆ ಹೊಡೆದ್ರ ಚಂದದ ನೀ ಒಮ್ಮಲಿಗೆ ನಮ್ಮ ಬಿಸಿಲು ಹೋಗಿ ಕುಂತ್ರ ಹಂಗೆ ಸೌಂಡ್ ಬರುತ್ತದ ನೀವು ಬಿಸಿಲು ಒಮ್ಮೆ ಕುಂತಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಬಿಸಿಲು ಕುಂತ್ಕೊಂಡು ಗೊತ್ತಾಗತ್ತೆ ಅಲ್ಲ ಬಿಡಿ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಗೊತ್ತಿಲ್ಲ ನನ್ನ ಹೆಸರು. ನನ್ನ ಹೆಸರು ನನ್ನ ಹೆಸರು ರಾಜ್ಕುಮಾರ ಅಂತ. ರಾಜ್ಕುಮಾರ ಅಂದ್ರೆ ಪಿಕ್ಚರ್ ಆಕ್ಟಿಂಗ್ ಮಾಡ್ತಿಲ್ಲ ಏನು ಬರ್ಗೆಟ್ಟೈತ್ರಿ ಇದು ಸೀದಾ ಮೈ ಮೇಲೆ ಬರ್ತೈತಲ್ಲ. ಹಂಗಲ್ಲಿ ನಾ ಅವ್ರ ಅಭಿಮಾನಿ ಎದಕ್ಕೆ ಕೇಳಕತ್ತಿದ್ದೆ ಅವಿ ಅವರು ಅಣ್ಣವರು ಅವ್ರು ಯಾವತ್ತಿದ್ರು ಟಾಪ್ದಾಗ ಇರ್ತಾರ. ಟ್ರೆಂಡಿಂಗ್ ರಾಜ್ಕುಮಾರ್. ಓ ಹಂಗ ಹೌದು ನಿಮ್ ಊರ್ ಯಾವ್ದು ನೀವೇನ್ ಕೆಲಸ ಮಾಡ್ತೀರಿ ಗೊತ್ತಿಲ್ಲ ನಂದಿದವ್ರು ಅವಿ ಹೌದು. ಈ ಊರಾಗ ನಾನು ಇಲ್ಲಿ ನೋಡಿಲ್ಲ ನೀವು ಯಾವ ಮನ್ಸಂದರು ಈ ಊರ ನಗರ ದೇಶ ಅದಲ್ಲ ಶಿವಿ ಜೀವತುಪ್ಪ ಅರ್ಥ ನಾನು ಅಯ್ಯಯ್ಯ ಅವ್ರ ತಮ್ಮ ನೀನ್ ಕಟ್ಕೊಂಡಕ್ಕಿ ಮಗನ ಏನ್ ಇಟ್ಕೊಂಡಕ್ಕಿ ಮಗನ ಸಣ್ಣಗ ಬುಡಕ ಕೈ ಹಸ್ತ ಹೊಡಿಕಿ ದಾರೆ ಹೊಂಟ್ರ ಸಾಕ ಎಲ್ಲಾರು ನೀನ್ ಕಟ್ಕೊಂಡಕ್ಕಿ ಮಗನ ಇಟ್ಕೊಂಡಕ್ಕಿ ಮಗನ ಕಟ್ಕೊಂಡಕ್ಕಿ ಮಗನ ಇಟ್ಕೊಂಡಕ್ಕಿ ಮಗನ ಎಲ್ಲರೂ ಇದ್ದ ಕೇಳ್ತಾರ್ರಿ. ಅಯ್ಯೋ ನಾನು ಸುಂದರವಾಗಿ ಹುಟ್ಟಿರೋದೇ ತಪ್ಪ. ಎಲ್ಲರೂ ನನ್ನ ಲವ್ ಮಾಡು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರ್ರಿ. ಮಾಡಲ್ಲ ಅಂದ್ರೆ ಸೂಸೈಡ್ ಮಾಡ್ಕೋತೀನಿ ಅಂತಾರ್ರಿ. ಇವನು ಹಳೆ ಸೆಂಟೆನ್ಸ್ ಆಗ್ಯಾನ ಮಗ. ಹುಡುಗಿಯರ್ ಲವ್ ಮಾಡಿಲ್ಲಪ್ಪ ಅಂದ್ರೆ ಹುಡುಗರ್ಲಪ್ಪ ಸಾಯ್ತಾರ. ನಿಮ್ಮಂತ ಹುಡುಗಿಯರಿಗೆ ಸಿಂಟ್ಯಾಕ್ಸ್ ಇದ್ರ ಬರಬ್ಬರಿ. ಹೌದಾ ಚಲೋ ಚಂದ್ರಮಣಿನ ರಾಜ್ಕುಮಾರ ಕಣಪಿ ಸಿಕ್ತು ಅದಕ್ಕೆ ಹೇಳಿದ ಅಷ್ಟೇ. ಮತ್ ನಮ್ದೆಲ್ಲ ಕೇಳಿದ್ರೆ ನೀವ್ ಯಾರಂತ ಗೊತ್ತಾಗ್ಲಿಲ್ಲ. ಅದ್ರ ಸಣ್ಣದ್ ಬೇಡ ಹೇಳು. ನಾ ಯಾರ ಮನೆಗೆ ಹೋಗ್ಬೇಕು ಎಲ್ಲ ನನ್ನ ಬ್ಯಾಡ ಯಾರು ನೋಡ್ತಾರೆ ಎಲ್ಲರೂ ಅಲ್ಲ ಅನ್ನೋರು ಎದಕ್ಕ ಕಡ್ಕೊ ಹೇಳ್ತೀನಿ ಏನೋ ನಿಮ್ಮನ್ನ ಪುಣ್ಯದ ನಾನು ಇಟ್ಕೊಂಡ ನಿನ್ನೆ ಇಟ್ಕೊಂಡಲ್ಲ ಎಷ್ಟ್ರ ಬರ್ಗೆಟ್ಟಿರ್ಬೇಕ ನನ್ನ ಮಗ. ಮೊದಲ ಸಣ್ಣ ಹುಡುಗಿದು ನಿನ್ನೂ ಬಿಟ್ಟಿಲ್ಲ. ಇಟ್ಕೊಂಡ ಅಂದ್ರೆ ಎದಕ್ಕಂತ ತಿಳ್ಕೊಂಡಿರಿ ಎದಕ್ಕ ಕೆಲಸಕ್ರಿ ಏನಂದ್ರಿ ನಾ ಬ್ಯಾರನೆ ತಿಳ್ಕೊಂಡಿದ್ಯ. ಎಣ್ಣ ಏನ್ ಮಾಲೈತು ಎಣ್ಣ ಇದು ಇವ್ರವ ಏನಕ್ಕಿನ್ ಪೇರನಲ್ಲಿ ತಿಂದು ಹೋಗದಾಳ ಏನ್ ಸುಣ್ಣ ತಿಂದು ಹೊಡೆದಾಳ ಏನಾರ ಯಾಕಾಗ್ಲಿ ನಮ್ಮ ಮನೆಗಿರ್ತಾಳ ಈಗಿನ ಅಲ್ಲೇ ಹೆಂಗಾರ ಮಾಡಿ ಒಗತ ಮಾಡಿದ್ರ ಅಂತ. ಮೇಡಮ್ ಅವ್ರ ನೋಡ್ರಿ ನಮ್ಮ ಮನೆ ತೋರಿಸ್ಬೇಡ್ರಿ. ಇಟ್ಟ ಅವಸರ ಹೊಂಟ್ರಿ ಹೆಂಗ 150 ರೂಪಾಯಿ ಕೊಟ್ಟಿದ್ದಕ್ ಬಂದಾರ ಅವ್ರು ನೀನ್ ನೋಡಾಕ. ಹೌದಾ ಪೇಮೆಂಟ್ ಬೇಡ ಚಲೋ ಅಲ್ಲಿ ವಿಡಿಯೋ ಮಾಡಕತ್ತಾರ ಇದ ಸಾಕ್ಷಿ ನೋಡ. ನಿಮ್ ಹೆಸರು ಏನಂತ ಗೊತ್ತಾಗ್ಲಿಲ್ಲ. ಯಾವ ಜಾಸ್ತಿ ನುಳ್ಗಾಡ್ಬೇಡ ಉದ್ರಿಗಿನ ಬಿದ್ದಿತ್ ನಿಂದು ಮೂನೇನ ಮೂವಟ್ಟು ಎಲ್ಲ ಗಟ್ಟದ ಬೇಡ. ಹೌದಾ ಹೇಳ ಹೆಸರು ಹೇಳ ಬಗ್ ಬಗ್ಬಗಂತ ಹೆಂಗ್ ಬಗ್ಲಿ ಹಿಂಗ್ ಬಗ್ಲ್ಯಾ ಇಲ್ಲ ಹಿಂಗ್ ಬಗ್ಲ್ಯಾ ಹೆಂಗ್ ಬಗ್ಬೇಕು ಹೇಳು. ಬಾಲ್ಯ 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 ಪುಷ್ಪ ಬಾಲ್ಯ ಬಂಗಾರ ನನ್ನ ಬಂಗಾರ ಪ್ರಾಕ್ಟಿಸ್ದಾಗ ಬರೀ ಮುಖದ ಆಟವಾಕತ್ತೈತಿ ಬೇರೆ ಏನು ಕಲ್ತೇ ಇಲ್ಲ. ಬಾಲ್ಯ ಅಜ್ಜು ಈಗ ಏನು ಮನೆ ಬಿರ್ಸಿಲ್ಲ ಬರಾಕತ್ತಾಳ ಅಂದ್ರ ನಾನು ಗಲ್ಲನ ಕಡೆಯಕ್ ಬಂದವ ಈಗ. ನಾ ಏನ್ ಹಿಡ್ತಾ ಇರೋದು ಗಲ್ಲ ಕಡೆ ಕಲ್ಲ ಏನ್ ಮಾಡಾಕಿ ತಗೊಂಡ ಬಾಯಾಗ ಹಾಕಿ ಏನ ಮನೆ ಬಿರ್ಸಿನ ತುರ್ಕೋದು ಏನದ ರೇಷಪ್ಪನ ಮಗನಿಗೆ ಊಟ ಹಂಗಾರ ಸಜ್ಜರ ಕೂಡ ಶರಣಮ್ಮ ನಮ್ಮ ಬೀಸ್ ಬಾಯಿಗೆ ಬಂದಿದ್ದು. ನೀವು ಯಾವ ಬೀಸು ಶೇಂಗಾ ಬೀಜ
ಅವು ಯಾಕ ಶ್ರಾವಣ ಮಾಸ ತಂಡೆ ಹೋಗಕ್ ಹೇಳ್ಬೇಕಲ್ಲ, ತಂಡೆ ತಿಂಡಿ ಅಂತ ಬಿಡ್ತದೆ. ಹಂಗಾಗಿ ಶೇಂಗಾ ಬೀಜ ತಿಂದು ಸ್ಟ್ರಾಂಗ್ ಆಗ್ಲಿ ಅಂತ ಹೇಳಿದೆ. ನಿನ್ನ ಹೆಸರೇನು ಗೊತ್ತಾಗಿ ಹೇಳ. ವಾನ ಎಷ್ಟು ಸಲ ಹೇಳ್ಬೇಕ ನಿನಗ? ಬಗ್ಗ ಏ ಎದಕ್ಕರ ಬಗ್ಬೇಕು ನೀನು ತಿಂಡಿ ನೋಡ್ರಿ, ನನ್ನ ಹೆಸರಿ ಬಗ್ಗ ಬಾಯಿ ಅಂತ. ಆದ್ರೆ ಎಲ್ಲರೂ ಶಾರ್ಟ್ ಕಟ್ನಾಗ ಬಗ್ಗ ಬಗ್ಗ ಬಾಯಿ ಅಂತ ಹಿಂಗಾರ ಬಿಡಿಸಿ ಹೇಳ. ಮತ್ತ ಬಗ್ಗು ಬೈಯವ್ರ ಬರ್ರಿ ನಮ್ಮ ಮಣ್ಣನ ಮನೆ ಕರ್ಕೊಂಡು ಹೋಗಿ ನೋಡ್ರಿ. ನೋಡ್ರಲ್ಲ ಪಡ್ ಪಡ್ ಬುಲೆಟ್ ಗಾಡಿನ್ಯಾಗ ಏನಿದು? ಸೂರ್ಯ ಇಷ್ಟೊತ್ತಲ್ಲೂ ಬರಲೇ ಇಲ್ಲ. ಅದು ಅಲ್ಲಿ ಒಂದು ವಾರವಾಯ್ತು ನೋಡಿಲ್ಲ. ಸೂರ್ಯ ಬೇಗ ಬಾ, ಸೂರ್ಯ ಬೇಗ ಬಾ. ಮೋಹದ ಮಳೆಯಲ್ಲಿ ಅಲೆದಾಡುತ್ತಿರುವ ನಿನ್ನ ರೂಪದಲ್ಲಿ ಒಂದು ನೆಲೆ ಕೊಡುವೆಯ ಹೆಣ್ಣೆ. ಗೀತಾ ಮತ್ತೇಕ ಬಂದು ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ನಿನಗೆ? ನನಗೆ ಕಾಮನ್ ಸೆನ್ಸ್, ನನಗೆ ಕಾಮ ಇದೆ, ಸೆನ್ಸ್ ಇಲ್ಲ ಕಣೆ. ನಾನೇನೋ ನಿನ್ನ ನೋಡ್ಬೇಕಂತ ಇಲ್ಲಿಗೆ ಬರ್ಲಿಲ್ಲ. ಯಾವುದೋ ಒಂದು ಕೋಗಿಲೆ ಧ್ವನಿ ಕೇಳಿ ಇಲ್ಲಿಗೆ ಬಂದೆ. ಆದ್ರೆ ಇಲ್ಲಿ ಕೋಗಿಲೆ ಅಲ್ಲ, ಅಪ್ಸರೆ ನಿಂತಿದ್ದಾಳೆ. ಇಂಥ ಅಪ್ಸರನ್ನು ಮಾತಾಡ್ತಾ ಹೋದ್ರೆ ನನ್ನ ಗಂಡು ಜಾತಿಗೆ ಅವಮಾನ. ನೋಡಿತಾ ಇತ್ತಲ್ಲ, ಮೊದಲೇ ಹೊರಟೋಗೋ, ಚೀವ್ ಕೆಟ್ಟ. ಇಂಗ್ಲಿಷು ಗೆಟ್ ಔಟ್. ಓಯ್ ನೋಡಕ್ ಚಂದದಿಂದ ಸೊಕ್ಕಂಡ ನಿನಗ. ಓಯ್ ಸಿಟ್ನಾಗ ಬಾಳ ಚಂದ ಕಾಂತಿ ಬಿಡು ನೀನು. ನಿನ್ನ ಹೆಸರೇನ? ಏ ಮಿಸ್ಟರ್, ಅದ್ರ ಹೇಳೋ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಹೋದ್ರೆ ಸರಿ, ಇಲ್ಲದಿದ್ರೆ ನಿನ್ನ ಪರ್ಣಮ ನಂಟಿರೋದಿಲ್ಲ. ऊंची आवाज
ಮುझे ನಾ ಪಸಂದ್ ಕೋಲ್ಡ್ ಆಗಿ ಮಾತಾಡ್ಬೇಕು. ಯಾವ ಪರಿಣಾಮ ಏನಾಗುತ್ತೆ ಅಂತ ಈಗ್ಲೇ ನೋಡೋಣ. ಅಲ್ಲ, ಯಾರಾದ್ರೂ ಬಂದು ನನ್ನ ಕಾಪಾಡ್ತೀರಾ? ಯಾರಾದ್ರೂ ಬರ್ತೀರಾ? ಯಾರು ಬರಲ್ಲ. ಅಂದ್ಮೇಲೆ ನನ್ನ ಕೆಲಸ ಸರಿ ಅಜ್ಜಿ, ಹೊಂಟೆಯಲ್ಲಿ ಸಿಕ್ಕಿದ ಅಂತ ಕೀರ್ತಿ ಮೈ ಮೇಲೆ ಬರ್ತಾ ಇದ್ದಿಲ್ಲ. ನನ್ನಂತ ನಿನ್ನ ಮನೆಯಲ್ಲಿ ಅಕ್ಕ ತಂಗಿ ಯಾರಿಲ್ಲವೇ? ನಿಜ, ನನಗ್ಯಾರು ಇಲ್ಲ. ನಮ್ಮ ಅಪ್ಪಗ ನಾನೊಬ್ನೇ ಮಗ. ಅದಕ್ಕೆ ನಮ್ಮ ಅಪ್ಪ ಸಾಕಷ್ಟು ಹಣ, ಆಸ್ತಿ, ಐಶ್ವರ್ಯ ಎಲ್ಲ ಗಳಿಸಿಟ್ಟಾನ. ಅದಕ್ಕಿಂತ ಡಬಲ್ ನಾನು ಗಳಿಸಿಟ್ಟೀನಿ. ನೀವು ಅಂದ್ರ ನಿನ್ನ ರಾಣಿ ತರ ಇಟ್ಕೋತೀನಿ. ಅದೆಲ್ಲ ಹೋಗ್ಲಿ ಬಿಡು. ನೀವೆಲ್ಲ ಹೆಣ್ಮಕ್ಳಿದೊಂದು ಡೈಲಾಗ್ ಕಲ್ತ್ರೇನು? ಅಕ್ಕ ತಂಗಿಲ್ಲನು, ಅವ್ರಿಲ್ಲನು, ಇವ್ರಿಲ್ಲನು, ನಮಗೆಲ್ಲರೂ ಇದ್ದಲ್ಲಿ ನಾವಿಲ್ಲದೀವಿ. ಅಕ್ಕ ತಂಗಿರಿಲ್ಲ ಅಂತ, ಅಕ್ಕ ತಂಗಿರಿಲ್ಲ ಮೇಲೆ ಅವರ ಭಯ ನಿನ್ನಂತವ್ರಿಗೆ ಏನು ಗೊತ್ತಾಗಬೇಕು? ಮನೇಲಿ ತಾಯಿ ಇದ್ದರೋ ಅಥವಾ ತಾಯಿ ಹೊಟ್ಟೆ ಹುಟ್ಟಿದ್ವ, ನಾಯಿ ಹೊಟ್ಟೆ ಹುಟ್ಟಿದ್ವ? ಇವನು ಅಂತಿದ್ದನಲ್ಲ ಕಡೆ. ಸಜ್ಜಿ ರೊಟ್ಟಿ ತಿನ್ನು ಗಟ್ಟಿಯಾಗಿ ಕಾಲಿಗೆ ಗೆಜ್ಜೆ ಕೆಟ್ಟು ಲಜ್ಜ ಬಿಟ್ಟು ಹೆಜ್ಜೆ ಇಟ್ಟಾದ್ರೆ ಯಾವ್ದ್ರಿಂದ ಹುಟ್ಟುತ್ತಾರ ಅಂದ್ರೆ ಆಗಿರ್ಬೇಕು ಅಂತವಲ್ಲೇ ನಾನು. ನೋಡೋ, ನೀನು ಒಂದು ಹೆಣ್ಣು. ಇಂದಿನ ನಾಳೆ ನಿಮ್ಮ ಮದುವೆ ಆಗಕ್ಕ ಬೇಕು. ನನ್ನ ಒಪ್ಕೊಂಡ್ರ ಸರಿ, ಇಲ್ಲ ಅಂದ್ರ ರಾಕ್ಷಸ. ಹೆಣ್ಣು ತಾನಾಗಿ ಒಂದು ಬರಬೇಕು. ಹೆಣ್ಣ ರೀತಿ ಒತ್ತಾಯಿಸಿದ್ರೆ ಕಾಲ ಚಪ್ಪಲಿ ಕೈಲಿ ಬರಬೇಕಾಗುತ್ತದೆ. ನೋಡು, ಈ ರೂಪ ಸತ್ತರು ಚಿಂತವಿಲ್ಲ, ನಿನಗೆ ಮಾತ್ರ ಸೆರಗ ಹಾಸಲಾರೆ. ಸಾಯ್ತಾಳಂತೆ, ಸೆರಗ್ ಹಾಸೋದಿಲ್ವಂತೆ. ಲೇ ರೂಪ, ನಿನ್ನಂತ ಎಷ್ಟೋ ಗಂಡುಳ ಗರ್ತಿ ನೋಡ್ಬಿಟ್ಟಿನಿ ನಾನು. ಈ ನಿನ್ನ ಗಂಡು ಪುರಾಣ ನನಗೆ ಬೇಕಾಗಿಲ್ಲ. ಈ ಲಕ್ಷ್ಮೀ ದೇಸಾಯಿ ಚಿಕ್ಕ ಹತ್ರ ಸಾಕು. ನಿನ್ನಂತ 1000 ಹೆಂಗಸರು ಬಂದು ನನ್ನ ಕಾಲಿಗೆ ಬರ್ತಾರ. ಲೇ, ನನಗ್ ಬೇಕಾಗಿರೋದು ನೀನು. ಅದು ಇಷ್ಟಪಟ್ಟಾದ್ರೂ ಸರಿ, ಕಷ್ಟಪಟ್ಟಾದ್ರೂ ಸರಿ, ನಾನು ಮಾತ್ರ ಮಾಡ್ತಾ. ನೀನು ಬಾಯ್ಮತಿ ಮಕ್ಕಳಲ್ಲ, ಕತ್ತಿಲತ್ತಿ ಪೆಟ್ಟ ಅನ್ನೋಗೆ ಸರಿಯಾಗಿ ಶಿಕ್ಷಣ ಕೊಟ್ಟಿದ್ದೇನೆ. ರೂಪ, ನನ್ನ ಕೆಳಗೆ ಬಾರಿಸಿದೆಯಲ್ಲ, ನೀನೆ ಸುಮ್ಮನೆ ಬಿಟ್ರೆ ನನ್ನ ಗಂಡು ಜಾತಿಗೆ ಅವಮಾನ. ಬಾರಲೇ. ಕೈ ಬಿಡಲೆ ಅಭಿಲಯ ಕೈಯನ್ನು. ನನ್ನ ಕೆಲ್ಸಕ್ಕೆ ಅಡ್ಡಿ ಆಗೋ ನೀನ್ ಆಡಲಿ. ಹಿಂದೆ ಗರತಿಯರ ಮೇಲೆ ಕಣ್ಣು ಹಾಕಿದ್ರೆ ಕಣ್ಣು ಕಿತ್ತು ಹೊತ್ತು ಬುದ್ಧಿ ಕಲಿಸುವ ವೀರಾದಿ ವೀರ ಈ ಸೂರ್ಯ. ಸೂರ್ಯ, ಹೇಳನ್ನು ಕಾಪಾಡ್ತಾ ಇದೆಯಲ್ಲ, ಇವಳು ನಿನ್ನ ಅಕ್ಕನ ತಂಗಿನ. ಏನು ಸಂಬಂಧ ಇಲ್ಲಾರ್ದ ಹೆಣ್ಣು ಮಕ್ಕಳ ತೊಡಗಿದ್ರೆ ನಾನು ಸುಮ್ಮನೆ ಇರ್ತೀನ? ಇವಳು ಯಾರು ಗೊತ್ತಾ? ಮುಂದೆ ನನ್ನ ಹೆಂಡತಿ ಆಗಕ್ಕೆ ಅಂದಾಗ ಹಗ್ಗಿನ ತೊಡಗಿದ್ರೆ ನಾನು ಸುಮ್ಮನೆ ಇರ್ತೀನ? ಮುಂದೆ ಬುದ್ಧಿ, ಹಿಂದೆ ನೀರು ತೆಗಿದ್ರೆ ಮಗನ ಹುಷಾರ. ಇವನವನ ಹೆಂಗಾಯ್ತು ನನಗೆ ವಿಚಾರ. ಈಗೆಲ್ಲ ರೆಜುಲೇಷನ್ ಆಗ್ಬಿಟ್ಟಿತ್ರಿ ಈ ಗಾಡಿ ಸಲ ನಾ ಬಡ್ದಾಡಕತ್ತೀನಿ. ಅಕ್ಕಿನ ಹಾಳು ಮುಂಗ್ಲಿ ಕಾಕ್ ಹರಿಯಾಡಕತ್ತಾಳ. ಮಂಗ್ಯಾನಾಗ ನಾ ಅಜ್ಜಿಗೆ ಹಾಕತ್ತೀನಿ. ಈಗಿರಿಬ್ಬರು ತಡವಿದ್ರ ನನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಸಮಯ ಸಾಧಿಸಿ ಇವರಿಬ್ಬರಿಗಿಡವಾಗ ಕೂಟ. ಸೂರ್ಯ, ನೀನೇನೋ ನಮ್ಮ ಊರಣವ ಅಂದ್ರ ನನ್ನ ಸ್ನೇಹಿತ ಇದ್ದಂಗ. ಈಗಿನ ಮದ್ವೆ ಆಗೋ ವಿಷಯ ನಂಗೆ ಮೊದ್ಲೇ ಗೊತ್ತಿತ್ತು. ಹುಡುಗಿ ಹೆಂಗದ ಅಂತ ಪರೀಕ್ಷೆ ಮಾಡಕ್ ಒಂದ್ ಸಣ್ಣ ಟೆಸ್ಟ್ ಮಾಡಿದೆ ಅಷ್ಟ. ಆದ್ರ ಈಗ ಗಂಡುಳ ಗರ್ತಿನ ಕರೆಯೋ ನೋಡು. ನಾನೇನೋ ಒಳ್ಳೆಯವ ನಡೀತು, ಇವರೆಲ್ಲ ಸರಿ ಇಲ್ಲ. ಒಬ್ಬಕ್ಕೊಬ್ಬಕಿನ ಅಡ್ಡಾಡ್ಬೇಡ ಅಂತ ಹೇಳಕ್ಕೀಗೆ. ರೂಪಕ್ಕ ಬಾಳ ಚಾನ್ಸ್ ಇಟ್ಕೊಂತೀವಿ ಬಿಡು ನೀನು. ರೂಪಕ್ಕರ ಬರ್ತೀವಿ. ಹೋಗ್ಲಿ ಹೋಗು, ನಿನ್ನ ಟೈಮ್ ಚಲೋ ಇತ್ತು, ಉಳ್ಕೊಂಡಿ. ಸಾರಿ ರೂಪ, ಬರಬೇಕಾದ್ರೆ ಲೇಟ್ ಆಯ್ತು. ಸೂರ್ಯ, ಸಮಯಕ್ಕೆ ಸರಿ ಬಂದು
ನನ್ನ ಮಾನ ಪ್ರಾಣ ಕಾಪಾಡಿದ್ಯಾ ಅಷ್ಟೇ ಇಲ್ಲ, ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಕಳೆದುಕೊಂಡು ತಪ್ಪಲೆ ಮಗಳು ನಾನು. ಪಟ್ಟೆ ಇರಬೇಕಾದ್ರೆ ನಾನು ಪ್ರಾಣಾತ ಸೂರ್ಯ, ನಾನು ಪ್ರಾಣಾತಳು. ಹಾಗೆಲ್ಲ ಹೇಳಬೇಡ ರೂಪ. ನೀನು ತಂದೆ ತಾಯಿನ ಕಳೆದುಕೊಂಡ ಅನಾಥಳಾದ್ರೆ ನಾನು ತಾಯಿನ ಕಳೆದುಕೊಂಡ ಅನಾಥ. ನಾವಿಬ್ಬರು ಬೆಟ್ಟದಿಂದ ಜೀವಗಳು. ನನ್ನ ತಂದೆಯ ಆಶ್ರಯದಲ್ಲಿ ಬೆಳೆದು ದೊಡ್ಡವನಾಗಿದ್ದೇನೆ ಅಂದಾಗ ಇನ್ನು ಮುಂದೆ ನೀನು ಅನಾಥನಲ್ಲ, ನಿನ್ನಿಂದ ನಾನಿದ್ದೀನಿ. ನೀನ್ ಚಿಂತೆ ಮಾಡಬೇಡ ರೂಪ. ಸೂರ್ಯ, ನಾನು ಯಾವ ಕಾಲಕ್ಕೂ ಕೈ ಬಿಡುತ್ತಾ? ಏ ರೂಪ, ಯಾಕೆ ಚಿಂತೆ ಮಾಡ್ತೀಯಾ? ನೋಡು, ನೀನು ಹೆದರಬೇಡ. ಈಗಲೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತೀನಿ, ಆಯ್ತಾ? ಹೌದೇ? ಹೋಗೋಕ್ಕಿಂತ ಮುಂಚಿತವಾಗಿ ನೀ ನೀತಿದ ನೆನಪಿಲ್ಲವು